ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿರಂಗದಲ್ಲಿ ಸ್ಟಾರ್ಗಳ ಕುಟುಂಬದ ಸದಸ್ಯರು ಕೂಡ ತಮ್ಮದೇ ಆದ ಪ್ರತಿಭೆಯಿಂದ ಗಮನ ಸೆಳೀತಾ ಇದ್ದಾರೆ. ಅದರಲ್ಲೂ ನಟರ ಮಕ್ಕಳಿಂದ ಬರ್ತಾ ಇರುವಂತಹ ಹೊಸ ಟ್ಯಾಲೆಂಟ್ ಸಿನಿಪ್ರಿಯರಲ್ಲಿ ವಿಶೇಷ ಕುತೂಹಲವನ್ನ ಮೂಡಿಸ್ತಾ ಇದೆ. ಇದೀಗ ಇದೇ ಸಾಲಿನಲ್ಲಿ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ ಕೂಡ ತಮ್ಮ ಧ್ವನಿಯ ಮೂಲಕ ಗಮನ ಸೆಳೆಯುತ್ತಾ ಸಂಗೀತ ಲೋಕಕ್ಕೆ ಅದ್ಧೂರಿ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಮೊದಲ ಹಾಡೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡು ಈಗ ದಾಖಲೆಯ ಮಟ್ಟಕ್ಕೆ ತಲುಪಿದೆ. ಎಸ್, ಹಾಗಾದ್ರೆ ಸಾನ್ವಿ ಹಾಡಿರೋ ಹಾಡು ಯಾವುದು, ಯಾವ ಸಾಂಗ್ ದಾಖಲೆಯನ್ನ ಸೃಷ್ಟಿಸಿದೆ ಅನ್ನೋದನ್ನ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಕಂಡಿತ್ತು. ಈ ಮಾಸ್ ಎಂಟರ್ಟೈನರ್ ಸಿನಿಮಾ ಮೂಲಕ ಸುದೀಪ್ ಪುತ್ರಿ ಸಾನ್ವಿ ಕನ್ನಡದಲ್ಲಿ ಚೊಚ್ಚಲ ಹಾಡನ್ನ ಹಾಡೋ ಮೂಲಕ ಗಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಇವರು ಹಾಡಿರುವಂತಹ ಮಸ್ತ್ ಮಲೈಕಾ ಸಂಗೀತ ಪ್ರಿಯರಿಗೆ ಕಿಕ್ ಕೊಟ್ಟಿತ್ತು. ಮೊದಲ ಹಾಡಿಗೆ ಅದ್ಭುತ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈ ಹಾಡು ಈಗ ಯೂಟ್ಯೂಬ್ನಲ್ಲಿ ದಾಖಲೆ ಬರೆಯುವ ಮೂಲಕ ಸಾನ್ವಿ ಧ್ವನಿಗೆ ಸಂಗೀತ ಪ್ರಿಯರು ಸಖತ್ ಫಿದಾ ಆಗ್ತಾ ಇದ್ದಾರೆ. ಇನ್ನು ಈ ಮಸ್ತ್ ಮಲೈಕಾ ಹಾಡಿಗೆ ಮಕ್ಕಳಿಂದ ಹಿಡಿದು ಯುವಕ ಯುವತಿಯರು ಕೂಡ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದ್ರು. ಸಿನಿ ಪ್ರಿಯರ ಬಾಯಲ್ಲಿ ಮಸ್ತ್ ಮಲೈಕಾಳ ಹಾಡನ್ನ ಮಸ್ತಾಗಿ ಗುನುಕ್ತಾ ಇದ್ರು. ಅಷ್ಟರ ಮಟ್ಟಿಗೆ ಈ ಹಾಡು ಭರ್ಜರಿ ಹಿಟ್ ಆಗಿತ್ತು. ಕಿಚ್ಚ ಸುದೀಪ್ ಹಾಗೂ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಕಾಂಬಿನೇಷನ್ ನಲ್ಲಿ ಮಾರ್ಕ್ ನಿರ್ಮಾಣವಾಗಿತ್ತು. ಈ ಸಿನಿಮಾಗೆ ಅಜನೀಶ್ ಲೋಕನಾಥ್ ಟ್ಯೂನ್ ಹಾಕಿದ್ರು. ಈ ಸಿನಿಮಾದ ಹಾಡು ಯುವಕರ ಪಾರ್ಟಿ ಸಾಂಗ್ ಆಗಿ ಬದಲಾಗ್ಬಿಟ್ಟಿದೆ. ಇಂದಿಗೂ ಕೂಡ ಯುವಕರು ಮಾಡುವಂತಹ ಪಾರ್ಟಿಗಳಲ್ಲಿ ಮಸ್ತ್ ಮಲೈಕಾ ಸಾಂಗ್ ಪ್ಲೇ ಆಗಿಯೇ ಆಗುತ್ತೆ. ಸರಿಗಮ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಕಂಡು 5 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಕಂಡಿದೆ. ಈ ಮೂಲಕ ಕಿಚ್ಚನ ಮಾರ್ಕ್ ಸಿನಿಮಾದ ಹಾಡು ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ. ಕಿಚ್ಚ ಸುದೀಪ್ ಮಗಳ ಧ್ವನಿಗೆ ಮಸ್ತಾಗಿ ಹೆಜ್ಜೆ ಹಾಕಿರೋದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಅಜನೀಶ್ ಬಿ ಲೋಕನಾಥ್ ಅವರು ಸಂಗೀತವನ್ನ ನೀಡಿದ್ರೆ, ಇನ್ನು ರಂಗಿತರಂಗ ಸಿನಿಮಾದ ನಿರ್ದೇಶಕ ಅನೂಪ್ ಭಂಡಾರಿ ಈ ಹಾಡಿಗೆ ಸಂಗೀತವನ್ನ ರಚಿಸಿದ್ದಾರೆ. ಮಸ್ತ್ ಮಲೈಕಾ ಹಾಡಿಗೆ ಧ್ವನಿಯಾಗುವ ಮೂಲಕ ಸಾನ್ವಿ ಸುದೀಪ್ ಸ್ಯಾಂಡಲ್ವುಡ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಅವರ ಮಸ್ತ್ ಮಲೈಕಾ ಹಾಡು ಕೇವಲ ಒಂದು ಡೆಬ್ಯೂ ಸಾಂಗ್ ಆಗಿ ಉಳಿಯದೆ ಕನ್ನಡ ಸಂಗೀತ ಲೋಕದಲ್ಲಿ ಹೊಸ ಟ್ರೆಂಡ್ ಅನ್ನು ಸೃಷ್ಟಿಸಿದೆ. ಮೊದಲ ಪ್ರಯತ್ನದಲ್ಲೇ ಭರ್ಜರಿ ಯಶಸ್ಸು ಕಂಡಿರೋದು ಸಾನ್ವಿಯ ಪ್ರತಿಭೆಗೆ ದೊರೆತ ದೊಡ್ಡ ಮೆಚ್ಚುಗೆಯಾಗಿದೆ. ಇದು ಸಾನ್ವಿ ಸುದೀಪ್ ಅವರ ಭವಿಷ್ಯಕ್ಕೆ ಉತ್ತಮ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಿಟ್ ಹಾಡುಗಳನ್ನ ನೀಡುವಂತಹ ವಿಶ್ವಾಸವನ್ನ ಹುಟ್ಟಿಸಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.